ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ಶ್ರೇಯಸ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಆ ಕೃಷ್ಣ ಪರಮಾತ್ಮ ನಿಮಗೆ ಐಶ್ವರ್ಯ, ಆರೋಗ್ಯ, ಆಯಸ್ಸು ಕೊಟ್ಟು ಕಾಪಾಡಲಿ. ಇವತ್ತು ನನ್ನ ಮಗಳಿಗೆ 7 ಮಂತ್ ಕಂಪ್ಲೀಟ್ ಆಯಿತು. ಅವಳಿಗೆ 7 ಮಂತ್ ಸೆಲೆಬ್ರೇಷನ್ ಮತ್ತು ಕೃಷ್ಣ ಡ್ರೆಸ್ ತಂದಿದ್ದೀನಿ. ಅದನ್ನು ಕೂಡ ಹಾಕಿ ರೆಡಿ ಮಾಡಿ ಫೋಟೋಶೂಟ್ ಮಾಡೋಣ ಅಂದ್ಕೊಂಡೆ. ಇನ್ನೇನು ರೆಡಿ ಮಾಡ್ತೀನಿ, ಬನ್ನಿ. ಅರೇ ಚೋಟ ಕೃಷ್ಣ, ಏನಿದು ರೆಡಿ ಆಗ್ದೇನೆ ಅರ್ಧಂಬರ್ಧ ರೆಡಿ ಆಗ್ಬಿಟ್ಟು ಏನಿದು ನಿಂದು ಕತೆ? ರೆಡಿ ಮಾಡೋಣ, ಫೋಟೋ ತಗೊಳ್ಳೋಣ. ಬಂಗಾರಿ ಬಂಗಾರಿ ಬಂಗಾರಿ, ರೆಡಿ ಮಾಡೋಣ ಅಂದರೆ ಸುಮ್ಮನೆ ಕೂತ್ಕೊತಾರೆ. ಈ ಮಕ್ಳಿಗೆ ರೆಡಿ ಮಾಡೋದು, ಫೋಟೋ ತೆಗಿಯೋದು ಒಂಥರ ಖುಷಿ ಅಲ್ವಾ? ಇದು ಲೈಫ್ ಟೈಮ್ ಮೆಮೊರಿ ಆಗಿ ಇರುತ್ತೆ ನಮ್ಮ ಜೊತೆ. ರೆಡಿ ಮಾಡೋಣ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಅಂತಾಳೆ. ನಿಲ್ಸ್ಕೊಬೇಕಾ? ಇನ್ನೂ ಏನು ಹಾಕ್ಬೇಕು? ಆಯ್ತು, ಇದು ಕಟ್ತೀನಿ. ಓಹೋ, ಆಯ್ತು ಆಯ್ತು ಆಯ್ತು. ಸೊಯ್ಲಿ ಆಗ್ತದೆ ಆಗಿದ್ದು. ಆಮೇಲೆ ಏನು ಗೊತ್ತಿರಕ್ಕಿಲ್ಲ ನೋಡ್ಲಿ ಕೈ. ನಾನು ಏನು ಮಾಡ್ತಾರೆ ಇವರು ಅಂತ ಹೊರಗೆ ಇರೋದು ನಿನ್ನ ದೊಡ್ಡ ವಿಷಯ. ಈಗ ಹೊರದಿಲ್ವಲ್ಲ, ಕಾಲಿಗೆ ನೋಡು. ಆಯ್ತು ಈಗ ಆಯ್ತಲ್ಲ. ಕವರ್ ಏನಾಯ್ತು? ಇಲ್ಲಿಗೆ ಅದಾಕ್ಬೇಕು. ಆಯ್ತು ಆಯ್ತು ಆಯ್ತು. ಅದನ್ನೇನು ಹಿಡ್ಕೊತಕ್ಕೆ ಕೇಳಿ. ಈಗ ಅದನ್ನ ಬಿಟ್ಕೊಂಡ್ಬಿಟ್ಟ ಚೆಕ್ಕೆಂಬಿಟ್ಟ ಹಾಕಿ ಅದನ್ನ ಹಿಡ್ಕೊಂಡೆ ಜಗ್ಗೆ ಹಂಗೆ ಮಾಡಿರೋದ ಆಗ್ಲೇ. ಫೈನಲಿ ರೆಡಿ ಮಾಡಿದ್ವಿ. ಬಟ್ ಇದನ್ನು ತುಂಬ ಹೊತ್ತು ಇಟ್ಕೊಳ್ಳಿಲ್ಲ. ಆಲ್ರೆಡಿ ಸರನ ಹಾಕಿ ತಗೊಂಬಿಟ್ಟಿದ್ಲು. ಇರೋದ್ರಲ್ಲೇ ಮ್ಯಾನೇಜ್ ಮಾಡಿ ಎಲ್ಲ ಹಾಕಿದ್ದೆ. ಆ ಕಿರೀಟ ಮತ್ತು ಕರುಳ್ದು ಅವಳಿಗೆ ತುಂಬ ಇರಿಟೇಷನ್ ಆಗ್ತಿತ್ತು ಅನಿಸುತ್ತೆ. ಸುಮ್ಮನೆ ಇರ್ತಿರ್ಲಿಲ್ಲ, ಅಳ್ತಾ ಇದ್ಲು. ನಾನು ಕೂಡ ಬೇಗ ರೆಡಿ ಮಾಡಿಬಿಡೋಣ ಅಂದ್ಕೊಂಡು ಅವಳಿಗೆ 7 ಮಂತ್ ಕಂಪ್ಲೀಟ್ ಆಗಿತ್ತಲ್ಲ, ಅದಕ್ಕೆ ಹೂವಲ್ಲಿ 7 ಅಂತ ಬರೆದು ಬೇಗ ಮುಗಿಸ್ದೆ. ಇತ್ತೀಚೆಗೆ ಮಕ್ಕಳಿರೋ ಮನೆಯಲ್ಲಿ ಮಂತ್ಲಿ ಸೆಲೆಬ್ರೇಷನ್ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಅದೊಂಥರ ಏನೋ ರೆಡಿ ಮಾಡಿ ಫೋಟೋ ತೆಗೆಯೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ನೆಲದ ಮೇಲೆ ಸೀರೆ ಹಾಕಿ ಹೂವು ಹಾಕಿದ್ದು ಬೆಡ್ ಮೇಲೇ ಹಾಕೋಣ ಅಂದ್ಕೊಂಡೆ. ಅವಳು ಸುಮ್ಮನೆ ಇಟ್ಕೊಳ್ಳಲ್ಲ, ಕಿತ್ತಾಡ್ಬಿಡ್ತಾಳೆ ಅಂತ ನೆಲದಲ್ಲಿ ಹಾಕಿದೆ. ಕಟ್ಟಿನೂ ಕೊಡು, ಇಟ್ಕೊಂಡೇ ಬಿಟ್ಟಿದ್ದ ಅವಳೆ. ಹಿಡ್ಕೊಂಡಿದ್ಲು ಅವ್ರು ಮತ್ತೆ ಹೋಗಿದ್ಲು. ಹೀಗೆ ನೋಡು, ಬಾರಿಸ್ಕೊಂಡು ನನ್ನ ಮಾತೇ ಕೇಳಲ್ಲ ಇದರಲ್ಲಿ. ಪುಟ್ಟ ಕೃಷ್ಣ ಕೃಷ್ಣ ಕೃಷ್ಣ, ನೀನು ಪುಟ್ಟ ಕೃಷ್ಣನಮ್ಮ, ನೀನು ನನ್ನ ಬಂಗಾರಿ ಕೃಷ್ಣ. ಪುಟ್ಟ ಕೃಷ್ಣ ಬಂಗಾರ ಕೃಷ್ಣ. ನಮ್ಮದ ಕೃಷ್ಣ ಇಲ್ಲಿ ಬಾ, ಇಲ್ಲಿ ಅಲ್ಲ ಅಮ್ಮ ಕುತ್ಕ ಇಲ್ಲಿ. ನೋಡಿದ್ರೆ ವಿಡಿಯೋ ಮಾಡ್ತಿದ್ದೀನಿ. ಏನು ಬೇಡ ಮಲ್ಕೊಂಡ್ರೆ ಸಾಕು. ಅವರಪ್ಪ ಬಂದರು ಅಂತ ಮತ್ತೆ ಅವಳಿಗೆ ಎಲ್ಲನೂ ರೆಡಿ ಮಾಡಿ ಮತ್ತೆ ಒಂದ್ಸರಿ ಫೋಟೋ ಮತ್ತು ವಿಡಿಯೋ ತೊಗೊಂಡ್ವಿ. ಈಗ ಆಗ್ತಾನೆ ತಡಿ. ಇಲ್ಲಿ ಬಂಗಾರಿ ಹಾಂ ಐತಿ. ಇಲ್ಲಿ ಅದೇಮ್ಮ ಇವಾಗ ನೋಡಿ, ಇವಾಗ ಇಲ್ಲ ಆದ್ರೆ ಬರೀ ಅಳದೆ ಫ್ರೀ ಆಗಿರ್ಬೇಕು.
ಚೀಗ್ರಿಯಾದಾಗ ಹಾಕವ ಅದಕ್ಕೆ. ನೋಡಿ ಇವಾಗ ಹೆಂಗ್ ಆಟ ಆಡ್ತಾಳೆ. ಫ್ರೀ ಆಗಿರ್ಬೇಕು ಏನಮ್ಮ ಅದು ಹಾ ಅವೆಲ್ಲ ಒತ್ತೋದು ಚುಚ್ಚೋದು ಮಾಡ್ತಾರಲ್ಲ, ಚೀಗ್ರಿಯಾದಾಗ ಹಾಕಿ. ಇವಾಗ ಹೆಂಗ್ ಆಟ ಆಡ್ತಾಳೆ ನೋಡ್ರಿ. ಅಲ್ಲಿ ಗುಂಡಿ ಅಲ್ಲೋಡು ನೀನು ಅಲ್ಲೋಡು ಅಂದಾಗ್ಲೇ ನಿನ್ನೆ ನೋಡ್ತೀನಿ. ಇದನ್ನ ತೋರ್ಸು ನೋಡ್ದಂಗೆ. ಏನ್ ಸೌಂಡ್ ಇಟ್ಟಂಗೆ ಎಲ್ಲಮ್ಮ ಇಲ್ಲಮ್ಮ ಇಲ್ಲಿ ಗುಂಡಿ ಕೊಡು, ನಾನೇ ಕೊಡ್ಲಿ. ಅಯ್ಯಪ್ಪ ನನ್ನ ಮಗಳು ದೇವರು ನಾನು ಕೊಡಲ್ಲ. ಅಬಿಬು ರೀ ನನ್ನಮ್ಮ ಯಾರಿದು? ನಾನು ಕೃಷ್ಣ ಆಗಿದ್ದೀನಿ. ಹಾಗೆ ಅವಳ ಅಪ್ಪ ಮತ್ತು ಅವಳ ಅಜ್ಜಿರ ಜೊತೆ ಆಟ ಆಡಿದ್ಲು. ಈ ಹಬ್ಬ ಇಲ್ಲ ಯಾವುದಾದ್ರೂ ಸೆಲೆಬ್ರೇಷನ್ ಬಂದಾಗ ನಮಗಷ್ಟೇ ಅಲ್ಲ ಮನೆಯವ್ರಿಗೂ ಕೂಡ ತುಂಬ ಖುಷಿ ಇರುತ್ತೆ. ಅದೊಂಥರ ನೋಡೋಕ್ಕೆ ಕೂಡ ಚೆಂದ ಅನಿಸುತ್ತೆ. ನಾವು ನಮ್ಮ ಈ ಕೃಷ್ಣ ಜನ್ಮಾಷ್ಟಮಿ ಡೇನ ಖುಷಿಯಾಗಿ ಕಂಪ್ಲೀಟ್ ಮಾಡಿದ್ವಿ. ಹಾಗೆ ನೀವು ನಿಮ್ಮ ಮನೇಲಿ ಈ ಕೃಷ್ಣ ಜನ್ಮಾಷ್ಟಮಿನ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಅನ್ಕೋತೀನಿ. ನಗ್ತಾ ಇರಿ, ಹಾಗೆ ನಿಮ್ಮ ಸುತ್ತಮುತ್ತ ಇರೋರನ್ನ ನಗಿಸ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.